ಇದ್ರದ್ದು ಬೇಕಾದಂತ 20% ದುಡ್ಡು ಕೂಡ ಕೊಟ್ಟಿಲ್ಲ ಅವ್ರಿಗೆ. ನಾನು ನೋಡ್ತಾ ಇದ್ದೆ ಬಜೆಟ್ ಸಿದ್ದರಾಮಯ್ಯನವ್ರ ಮಂಡಿಸಿದಾಗ ಯಾರ್ಯಾರ ಮಂತ್ರಿಗಳದ್ದು ಮುಖ ಏನಿರ್ತೈತಿ, ಯಾರ್ಯಾರ್ದ ಮುಖದಲ್ಲಿ ಮಂದಹಾಸ ಬರ್ತಿತ್ತು, ಏನಾಗ್ತಿತ್ತು ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ವಸತಿ ಸಚಿವರ ಮುಖ ಈಟಾಗ್ಬಿಟ್ಟಿತ್ತು ಬಜೆಟ್ ನೋಡಿ. ಯಾಕಂದ್ರೆ ಅದಕ್ಕೆ ವಸತಿಗೆ ದುಡ್ಡು ಇಟ್ಟಿಲ್ಲ, ಅತ್ಯಂತ ಕಡಿಮೆ ದುಡ್ಡು ಇಟ್ಟಿದ್ದಾರೆ. ಆದ್ರೆ ಬಜೆಟ್ದಲ್ಲಿ ಏನು ಬಂಡವಾಳ ಕೊಚ್ಕೊಂತಾರ, ಇಲ್ಲ ನಾವು 3 ಲಕ್ಷ ಮನೆ ಕಟ್ಟಿಸ್ತೇವೆ ಅಂತೇಳಿ. ಅಂದ್ರೆ ಇಷ್ಟು ದಿನ ಸುಳ್ಳು ಹೇಳಿದ್ದಲ್ದ ಮತ್ತೆ ಇನ್ನೊಂದು ಸುಳ್ಳನ್ನು ಅದಕ್ಕೆ ಸಿದ್ದರಾಮಯ್ಯನವರು ಆಡ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರೇ, ಇದೊಂದು ದೊಡ್ಡ ಅನ್ಯಾಯವನ್ನ ನಮ್ಮ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಬಡವರಿಗೆ ಇವತ್ತು ಸಿದ್ದರಾಮಯ್ಯನವರು ಇಲ್ಲಿ ವಸತಿ ಮೂಲಕ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ನೆಕ್ಸ್ಟ್ ಇದು ವಿದ್ಯಾ ಕ್ಷೇತ್ರದಲ್ಲಿ ಏನು ಸರ್ಕಾರ ಏನು ವಿಚಾರ ಮಾಡೈತೆ ಅಂತ, ಒಂದು ಬಜೆಟ್ ಅಂತಂದ್ರೆ ಕೇವಲ ಸಂಖ್ಯೆ ದುಡ್ಡು ಅದರದ ಅಲ್ಲ. ಇದು ಒಂದು ರಾಜ್ಯಕ್ಕೆ ದಿಶೆಯನ್ನು ಕೊಡಬೇಕಲ್ಲ, ರಾಜ್ಯಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕಲ್ಲ. ಅದ್ರ ಬಗ್ಗೆ ಇಷ್ಟು ಅನುಭವ ಉಳ್ಳಂತ ಮುಖ್ಯಮಂತ್ರಿಗಳು ಯಾವ ರೀತಿ ದಿಶೆಯನ್ನು ಕೊಡ್ತಿದ್ದಾರೆ ವಿದ್ಯಾಕ್ಷೇತ್ರದಲ್ಲಿ ಅಂತ. ನಮ್ಮ ಇಡೀ ರಾಜ್ಯದಲ್ಲಿ ಗವರ್ಮೆಂಟ್ ಶಾಲೆಗಳಲ್ಲಿ 38,45,845 ಮಕ್ಕಳಿದ್ದಾರೆ. ಇದು ಸರ್ಕಾರದ ಅಂಕಿ ಸಂಖ್ಯೆ ಪ್ರಕಾರ. ನಾವು ಶಿಕ್ಷಣ ಇಲಾಖೆಗೆ ಕೊಟ್ಟಂತ ಬಜೆಟ್ 47,724 ಕೋಟಿ. ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ 24,092 ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೇವೆ ಅಧ್ಯಕ್ಷ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತಿರುವಂತ ದುಡ್ಡು 1,24,000 ರೂಪಾಯಿ ಶಿಕ್ಷಣ ಇಲಾಖೆ ಮೇಲೆ ನಾವು ಖರ್ಚು ಮಾಡ್ತಾ ಇರೋದು. ಈ ಶಿಕ್ಷಣ ಇಲಾಖೆ ಪರ್ಫಾರ್ಮೆನ್ಸ್ ಏನಿದೆ,